ಬಿ.ಆರ್. ಪಾಟೀಲ್ ಸಿಎಂ ಬಗ್ಗೆ ಏನೇನ್ ಹೇಳ್ತಾ ಇದ್ರು, ಯಾರೋ ಜೊತೆ ಮಾತನಾಡ್ತಾ ಅನ್ನೋದನ್ನ ನೀವು ಆರಂಭಿಕ ಹಂತದಲ್ಲಿ ನೋಡ್ತಾ ಇದ್ರಿ. ಈಗ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಹೌದಪ್ಪ, ನಾನು ಅದೃಷ್ಟವಂತ, ಸಿಎಂ ಆಗಿದ್ದೀನಿ. ಬಿ.ಆರ್. ಪಾಟೀಲ್ ಹೇಳಿದ್ರಲ್ಲ, ಸಿದ್ದರಾಮಯ್ಯಂಗೆ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟು ಆತ ಸಿಎಂ ಆಗ್ಬಿಟ್ಟ ಅಂತ. ಹೌದಪ್ಪ, ನಾನು ಅದೃಷ್ಟವಂತ, ನಾನು ಬಿ.ಆರ್. ಪಾಟೀಲ್ ಒಟ್ಟಿಗೆ MLA ಆಗಿದ್ವಿ, ಅದಕ್ಕಾಗಿ ಹೇಳಿರ್ಬೋದು. ನಾನೇನೂ ಆಗಿಲ್ಲ ಅಂತ ಹೇಳಿದ್ರಲ್ಲ, ಆಯ್ತು ನೀವು ಸಿಎಂ ಆಗಿದ್ದೀರಾ, ಇವ್ರೇನೂ ಆಗಿಲ್ಲಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಸಿದ್ದರಾಮಯ್ಯರು ಪ್ರಶ್ನೆ ಮಾಡಿದ್ದಾರೆ. ನಾನು ಅದೃಷ್ಟವಂತ, ಸಿಎಂ ಆಗಿದ್ದೀನಿ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದಪ್ಪ, ನಾನು ಅದೃಷ್ಟವಂತ, ಸಿಎಂ ಆಗಿದ್ದೀನಿ, ಅವ್ರೇನು ಆಗಿಲ್ವಂತಲ್ಲ, ಅದಕ್ಕೆ ನಾನೇನ್ ಮಾಡ್ಬೇಕು? ಅಲ್ಲಿಗೆ ಸಿದ್ದರಾಮಯ್ಯನವರು ತೀರಾ ಇಲ್ಲಿ ತನಕರೂ ಕೂಡ ಬಿ.ಆರ್. ಪಾಟೀಲ್ ಅವರ ಕೆಲ ಸ್ಟೇಟ್ಮೆಂಟ್ಗಳು, ಅವರ ಅಸಮಾಧಾನ, ಮತ್ತೊಂದು ವಿಚಾರ ಎಲ್ಲ ಅದೇನ್ ಸಮಸ್ಯೆ ಅಲ್ಲ ಅನ್ನೋ ರೀತಿಯಾಗಿ ಹೇಳ್ಕೊಂಡ್ ಬರ್ತಾ ಇದ್ರು. ಬಟ್ ಈ ಸಲ ಬಿ.ಆರ್. ಪಾಟೀಲ್ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ಗೆ ನೇರವಾಗಿ ಹೌದಪ್ಪ, ನಾನು ಅದೃಷ್ಟವಂತ, ಸಿಎಂ ಆಗಿದ್ದೀನಿ, ಅವ್ರೇನು ಆಗಿಲ್ವಲ್ಲ, ಅದಕ್ಕೆ ನಾನೇನ್ ಮಾಡ್ಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ಬಿ.ಆರ್. ಪಾಟೀಲ್ ಅವರ ಕೆಲ ಸ್ಟೇಟ್ಮೆಂಟ್ಗಳು ಸಿಎಂಗೆ ಅಥವಾ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಇರುಸು ಮುರುಸು ತರಿಸ್ತಾ ಇರಬಹುದು ಅಂತ ಕಾಣಿಸುತ್ತೆ. ಅಥವಾ ಅವರಿಬ್ಬರ ನಡುವಿನ ಕುಚುಕು ಗೆಳೆತನ ಹಾಗೆ ಇರಬಹುದು. ಬಟ್ ಹಾರ್ಶ್ ಆಗಿ ಮಾತನಾಡೋದು ಇಬ್ರು ಕೂಡ, ಅವರು ಕೆಲವೊಂದು ಇಬ್ರು ಪರಸ್ಪರ ಮಾತನಾಡುವಂತ ಸಂದರ್ಭದಲ್ಲಿ ಆ ಯಥಾಸ್ಥಿತಿಯಾದಂಥ ಒಂದು ಸ್ಟೇಟ್ಮೆಂಟ್ನ ಸಾಲಿಗೆ ಇದು ಸೇರ್ಬೋದು ಅಂತ ಕಾಣಿಸುತ್ತೆ. ಏನ್ ಹೇಳಿದ್ರು ಸಿದ್ದರಾಮಯ್ಯನವ್ರು, ಬನ್ನಿ ಕೇಳೋಣ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ ಚೀಫ್ MLA ಆಗೋಲ್ಲ ಅಂತ ಹೇಳಿರ್ಬೋದು, ಏನೋ ಗೊತ್ತಿಲ್ಲ. ಸೋನಿಯಾ ಗಾಂಧಿ ಪರಿಚಯ ಮಾಡಿದ್ರೆ ಅವರು ಸಿಎಂ ಆದ್ರೂ ನಾನೇನು ಆಗಿಲ್ಲ ಅಂತ ತಮ್ಮ ಅಸಮಾಧಾನ ಹೊರ ಹಾಕಿದ್ದಾರೆ ಸರ್ ಬಿ.ಆರ್. ಪಾಟೀಲ್. ಏನ್ ಮಾಡ್ಲೇ ನಾನು, ಏನ್ ಮಾಡ್ಬೇಕು? ಅವ್ರು ಹೇಳಿದ್ರೆ ಮಾತಾಡ್ತೀನಿ. ತಮ್ಮ ಅಸಮಾಧಾನ